ಓಕೆ, ಈಗ ಏನಂದ್ರೆ ಸ್ವಲ್ಪ ಫನ್ ಪಾರ್ಟ್ ತಗೊಂಡ್ಬಿಡೋಣ. ಏನಂದ್ರೆ ರ್ಯಾಪಿಡ್ ಫೈರ್ ಮಾಡ್ಕೊಳೋಣ ಒಂದು. ನಾನು ಮನೆಯಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ ಗಳ ಬಗ್ಗೆ ಒನ್ ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡಿ. ನನ್ನ ಹೆಸರು ಕೇಳ್ತೀನಿ, ನಿಮ್ಗೆ ಒನ್ ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಾದ್ರೂ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ರೆಡಿ ಇದೀರಲ್ಲ? ಓಕೆ. ಸ್ನೇಕ್ ಶ್ಯಾಮ್. ಪಾಪ ಅನ್ಸುತ್ತೆ. ಪಾಪ ಅಂದ್ರೆ ಕುರಿ ತರ ಬಲಿ ಕೊಟ್ಬಿಟ್ರು ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲೇನೆ, ಸೊ ಪಾಪ ಅನ್ಸುತ್ತೆ. ಗೌರಿ ಶಕ್ಕಿ. ಕ್ಲಾಸ್ ನಾಲೆಡ್ಜಬಲ್ ಮನುಷ್ಯ ಅನ್ಸುತ್ತೆ ತುಂಬ. ಅಂದರೆ ಹಿ ಇಸ್ ನಾಟ್ ಮೇಡ್ ಫಾರ್ ಬಿಗ್ ಬಾಸ್. ರಕ್ಷಕ್. ನನ್ನ ನನ್ನ ಮುದ್ದು ತಮ್ಮ ಅಂದರೆ ನನ್ನ ಫೇವ್ರೇಟ್ ಅವನು. ಭಾಗ್ಯಶ್ರೀ. ಭಾಗ್ಯಶ್ರೀ ಮ್ಯಾಮ್ ಶೀಸ್ ಅ ಸ್ಟ್ರಾಂಗ್ ಲೇಡಿ. ಅಂದರೆ ಅವರು ಹತ್ತಿರ್ಬೋದು, ಬಟ್ ಶೀಸ್ ಅ ರಿಯಲಿ ಸ್ಟ್ರಾಂಗ್ ಲೇಡಿ ಅನ್ಸುತ್ತೆ ನನಗೆ. ಓಕೆ. ಈಶಾನಿ. ಈಶಾನಿ ಇಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಅಂದರೆ ಅವ್ರಿಗೆ ಶಿ ವಾಸ್ ಕನ್ಫ್ಯೂಸ್ಡ್ ಒಳಗಡೆ ಬಂದಾಗ, ಬಟ್ ಒಳ್ಳೆ ಟ್ಯಾಲೆಂಟ್ ಅವರು, ಹೊರಗಡೆ ಪಟಾಕನೇ ಅವರು. ಮೈಕಲ್. ಮೈಕಿ ಮೈ ಮ್ಯಾನ್. ಮೈಕಿ ಇಸ್ ಅ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್. ಅಂದರೆ ಕೂಲ್ ಗೈ, ಸಖತ್ ಕೂಲ್ ಗೈ ಅಂತ ಮನುಷ್ಯನ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಇಷ್ಟನೇ ಆಗ್ತಾ ಇರಲಿಲ್ಲ ನನಗೆ ಮೈಕಿ. ಹೋಗ್ತಾ ಹೋಗ್ತಾ ನನಗೆ ಅವ್ರ ಮೈಂಡ್ ಗಲಾಟೆ ಆಯಿತು. 2-3 ಗಲಾಟೆ ಆಗಿದೆ ಆ್ಯಕ್ಚುಲಿ. ಒಂದೇನೋ ತೋರಿಸಿರ್ಬೋದೇನೋ, ಬಟ್ 2-3 ಗಲಾಟೆ ಆಗಿದೆ. ಹೋಗ್ತಾ ಹೋಗ್ತಾ ಅವ್ರ ಮೈಂಡ್ ಸೆಟ್ ಸಖತ್ ಇಷ್ಟ ಆಯ್ತು. ಇಸ್ ಅ ಕೂಲ್ ಗೈ. ಆಕ್ಚುಲಿ ಅವರು ಈ ಗೇಮ್ಸ್ ನಾಗ್ಲಿ ಇಲ್ಲಾಂದ್ರೆ ಮನೇಲಿರೋ ಮೈಂಡ್ ಸೆಟ್ ಅನಲೈಸ್ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾವ್ದು ಸೀರಿಯಸ್ ಆಗಿ ತಗೊಳಲ್ಲ. ಆ ಒಂದು ಮೈಂಡ್ ಸೆಟ್ ಇರ್ಬೇಕು ಅನ್ಸುತ್ತೆ ಒಬ್ಬ ಮನುಷ್ಯನಲ್ಲಿ. ಯಾವ್ದು ಸೀರಿಯಸ್ ಆಗಿ ತಗೋಬೇಕು ಅದನ್ನ ತಗೋಬೇಕು, ಬೇರೆದನ್ನೆಲ್ಲ ಬಿಟ್ಟಾಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಒಳ್ಳೆ ಸ್ಪೋರ್ಟಿವ್ ಮೈಂಡ್ ಇದೆ ಮನುಷ್ಯನ. ಓಕೆ. ವಿನಯ್ ಇಸ್ ಮೈ ಬ್ರದರ್. ನನ್ನ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. 1000 ಮಾತಾಡ್ಲಿ, ಐ ವಿಲ್ ಸ್ಟ್ಯಾಂಡ್ ಬೈ ಹಿಮ್. ನೀತು ಇಸ್ ಅ ಗ್ರೇಟ್ ಗರ್ಲ್. ಅಂದರೆ ನೀತು ಅವ್ರ ಕಮ್ಯುನಿಟಿಗೆ ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೊರಟಿದ್ದಾರೆ. ಅಂಡ್ ಅದನ್ನ ಕಾರ್ಯರೂಪಕ್ಕೆ ತರಲಿ, ಅವರು ಆ್ಯಕ್ಚುಲ್ ಆಗಿ ಮಾಡಲಿ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡಲಿ, ಎಜುಕೇಟ್ ಮಾಡಲಿ ಪೀಪಲ್ನ ಅಂತ ಕೇಳ್ಕೊತೀನಿ. ಓಕೆ. ಸ್ನೇಹಿತ. ಕಾರ್ತಿಕ್ ಒಳ್ಳೆ ಟ್ಯಾಲೆಂಟ್, ಒಳ್ಳೆ ಪರ್ಫಾರ್ಮರ್ ಅವರು. ನನಗೆ ಆ್ಯಕ್ಚುಲಿ ಅವರು ಅಷ್ಟು ಒಳ್ಳೆ ಆ್ಯಕ್ಟರ್ ಅಂತ ಗೊತ್ತಿರಲಿಲ್ಲ ಹೊರಗಡೆ. ಹಾಯ್ ಬಾಯ್ ಅಂದ್ಕೊಂಡು ಮಾತಾಡ್ಸಿದೆ ಅಷ್ಟೇ. ಒಳ್ಳೆ ಆ್ಯಕ್ಟರು. ನಾನು ಅವರು ಒಂದು ಸ್ಕಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಒಳ್ಳೊಳ್ಳೆ ಮೂವೀಸ್ ಮಾಡಲಿ, ಒಳ್ಳೇದಾಗಲಿ. ಆ್ಯಕ್ಚುಲಿ ನೀವಿಬ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ. ಅವ್ರು ಒಳ್ಳೆ ಡ್ಯಾನ್ಸರ್ ಕೂಡ. ಅವ್ರ ಆ್ಯಕ್ಟಿಂಗ್ ಕರಿಯರ್ಗೆ ಒಳ್ಳೇದಾಗಲಿ. ಅವ್ರಿಗೆ ಒಳ್ಳೆ ಚಾನ್ಸಸ್ ಸಿಕ್ಕಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ತುಂಬ. ಅಂದರೆ ಲಾಡ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಇನ್ನು ಎಲ್ಲ ಅಪ್ಸ್ ಆಗಲಿ ಇದರಿಂದ ಅಂತ. ಸಂಗೀತ ಇಸ್ ನಾನು ಹುಚ್ಚಿ ಅಂತ ಕರಿತಾ ಇದ್ದೆ ಅವ್ರನ್ನ ಒಳಗಡೆ. ಸಂಗೀತನೂ ಅಷ್ಟೇ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಆ ಕನಸುಗಳೆಲ್ಲ ನನಸಾಗಲಿ, ಎಲ್ಲರ ಜೊತೆ ಬೆರೀಲಿ ಅಂತ ಕೇಳ್ಕೊತೀನಿ. ತುಂಬ ಲೋನರ್ ಅಂತೆ ಅವ್ರು, ಹೊರಗಡೆ ಯಾರ ಜೊತೆನೂ ಬೆರೆಯಲ್ವಂತೆ ಅಷ್ಟು. ಹೊರಗಡೆ ಬಂದ ಮೇಲೆ ಎಲ್ಲರ ಜೊತೆ ಬೆರೀಲಿ ಅಂತ ಕೇಳ್ಕೊತೀನಿ. ಡ್ರೋನ್ ಪ್ರತಾಪ್. ಡ್ರೋನ್ ಬಗ್ಗೆ ಏನು ಹೇಳೋದು? ತುಂಬ ಕುಗ್ಗೋಗಿದ್ದಾನೆ. ಅಂದರೆ ಒಳಗಡೆ ತುಂಬ ಸತಿ ಏನು ಕುಗ್ಗಿ ಹತ್ತು ಊಟ ತಿಂಡಿಗಳೆಲ್ಲ ಬಿಟ್ಟು. ಒಬ್ರ ಬಗ್ಗೆ ಏನು ಇಟ್ಕೋಬೇಡ, ಅಂದರೆ ಒಬ್ರನ್ನ ಜಡ್ಜ್ ಮಾಡಬೇಡ ಅಷ್ಟು ಈಸಿಯಾಗಿ. ಆಚೆ ಬಂದಾಗ ಯಾರನ್ನೇ ಆಗಲಿ ಅಷ್ಟು ಬೇಗ ಜಡ್ಜ್ ಮಾಡಬೇಡ. ಒಂದು ಒಪಿನಿಯನ್ನ ಫಾರ್ಮ್ ಮಾಡ್ಕೋಬೇಡ. ಕೇಳಿಸ್ಕೊ, ಎಲ್ಲರದೂ ಕೇಳಿಸ್ಕೊ, ಆಮೇಲೆ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಕೊ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತನಿಷಾ ಗುರು, ನಿಮ್ಮ ವಾಲ್ಯೂಮ್ ಅಷ್ಟೇ ಜೋರಾಗಿರಲಿ, ಯಾರಿಗೂ ಇರಿಟೇಟ್ ಆಗಲ್ಲ. ಇರಿಟೇಟ್ ಆದರೂ ಪರವಾಗಿಲ್ಲ, ನಿಮ್ಮ ವಾಲ್ಯೂಮ್ನ ಕಮ್ಮಿ ಮಾಡ್ಕೋಬೇಡಿ. ನಿಮ್ಮ ಆ್ಯಕ್ಟಿಂಗ್ ಕರಿಯರ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸಂತು ಪಂತು, ನಿಮ್ಮ ಫ್ರೆಂಡ್ಶಿಪ್ ಹಾಗೇ ಇರಲಿ. ಯಾರ ಕಣ್ಣು ಯಾರ ದೃಷ್ಟಿನೂ ಬೀಳದೇ ಇರಲಿ. ಸ್ವಲ್ಪ ಇನ್ನೊಬ್ರ ಬಗ್ಗೆ ಮಾತಾಡೋದು ಒಂದು ಚೂರು ಕಡಿಮೆ ಆಗಲಿ, ಬಟ್ ಅಷ್ಟೇ ಫನ್ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಸಂತು ಪಂತು ಸಖತ್ತಾಗಿದೆ ಅವ್ರ ಫ್ರೆಂಡ್ಶಿಪ್. ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಅದು ದೃಷ್ಟಿ ಬೀಳದೇ ಇರಲಿ ಅವ್ರ ಫ್ರೆಂಡ್ಶಿಪ್.